ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನು ತ್ರಿವಾಣಿ. ಇದು ಏನು ಗೊತ್ತಾ ನಿಮಗೆ? ಲಾವಂಚ ಅಂತ ಹೇಳ್ತೇವೆ. ಇದು ಲಾವಂಚ ಗಿಡ ನೋಡಿ. ಇದರ ಬೇರನ್ನು ಚೆನ್ನಾಗಿ ತೊಳೆದು ಒಣಗಿಸಿಟ್ಟುಕೊಂಡ್ರೆ ಕುಡಿಯುವ ನೀರಿಗೆ ಹಾಕ್ಬೋದು. ನೀರು ತುಂಬ ಪರಿಮಳ ಇರ್ತದೆ. ಇದನ್ನು ಹೀಗೆ ನಾವಿಲ್ಲಿ ಮಣ್ಣಲ್ಲಿ ನೆಟ್ಟಿದ್ದೇವೆ. ಹೀಗೆ ಮಣ್ಣಲ್ಲಿ ನೆಟ್ಟರೆ ಸ್ವಲ್ಪ ಕಷ್ಟ ಆಗ್ತದೆ ಬೇರು ತಗೊಳ್ಳಿಕ್ಕೆ. ಮರಳಲ್ಲಿ ಕೂಡ ನೆಡ್ಬೋದು. ಅಥವಾ 75% ಮರಳು ಮತ್ತು ಮಣ್ಣು ಮಿಕ್ಸ್ ಮಾಡಿ ಪಾಟ್ಗಳಲ್ಲಿ ನೆಟ್ಟುಕೊಂಡ್ರೆ, ಅಥವಾ 2 ಲೀಟರಿದೆಲ್ಲ ಜ್ಯೂಸಿದು ನೀರಿದೆಲ್ಲ ಬಾಟ್ಲಿ ಬರ್ತದಲ್ಲ, ಅದರಲ್ಲಿ ಕೂಡ ನೆಟ್ಟುಕೊಳ್ಬೋದು. ಇದನ್ನು ಹೇಗೆ ನೀರಿಗೆ ಹಾಕೋದು, ಹೇಗೆ ಬಳಸೋದು ಎಲ್ಲ ನೋಡ್ಕೊಂಡು ಬರುವ. ಇದು ನೋಡಿ, ಕಿತ್ತು ತೆಗೆದು ಚೆನ್ನಾಗಿ ತೊಳೆದು ಒಣಗಿಸಿ ಇಟ್ಟುಕೊಂಡ ಲಾವಂಚ ಬೇರುಗಳು. ಹಿಂದಿನ ಕಾಲದಲ್ಲಿ ಬಟ್ಟೆಗಳು ಪರಿಮಳ ಬರಬೇಕು ಅಂತ ಅಂದಾಗ ನಮ್ಮ ಹಿರಿಯರು ಇದರ ಬೇರುಗಳನ್ನು ಇಡ್ತಾ ಇದ್ರು ಬಟ್ಟೆಗಳ ಮಧ್ಯೆ. ಆಗ ಬಟ್ಟೆ ಪರಿಮಳ ಬರ್ತಾ ಇತ್ತು. ಈಗದ ಹಾಗೆ ಸುಗಂಧ ದ್ರವ್ಯಗಳು, ಪರ್ಫ್ಯೂಮ್ಸ್ ಆಗ ಇರಲಿಲ್ಲ. ಆಗ ಹಿರಿಯರು ಇದನ್ನೇ ಬಳಸ್ತಾ ಇದ್ರು. ಇದು ನೋಡಿ, ಮಡಕೆ ಚೆನ್ನಾಗಿ ತೊಳೆದಿಟ್ಟುಕೊಂಡದ್ದು. ನಾವು ಮಳೆಗಾಲದಲ್ಲಿ ಮಾತ್ರ ಇದನ್ನು ಯೂಸ್ ಮಾಡೋದಿಲ್ಲ. ಬೇಸಿಗೆಗಾಲದಲ್ಲಿ, ಚಳಿಗಾಲದಲ್ಲೆಲ್ಲ ಇದರಲ್ಲೇ ನೀರು ಹಾಕಿ ಇಟ್ಕೊಳ್ಳೋದು. ಹೇಗೆ ಹಾಕೋದು ಗೊತ್ತುಂಟಾ? ಇದು ಒಣಗಿಸಿ ಇಟ್ಟಂಥ ಲಾವಂಚ ಬೇರು ತುಂಬ ಹಾಕಬೇಕು ಅಂತ ಇಲ್ಲ, ಆಯಿತಾ? ಇಕೊಳ್ಳಿ ನೋಡಿ, ಇಷ್ಟು ಲಾವಂಚ ಬೇರುಗಳು ಸಾಕು. ಇದು ಒಮ್ಮೆ ತೊಳೆದು ಇಟ್ಟದ್ದು, ಒಣಗಿಸಿಟ್ಟದ್ದು. ಆದರೂ ಕೂಡ ನಾವು ಉಪಯೋಗ ಮಾಡುವಾಗ ಒಮ್ಮೆ ನೀರಿಗೆ ಅಲ್ಲಿ ತೊಳೆದುಕೊಳ್ಳೋದು ಒಳ್ಳೆಯದಾಯ್ತಾ? ನಾನೀಗ ತೊಳ್ಕೊಂಡು ಬರ್ತೇನೆ ನೋಡಿ. ಇದನ್ನು ಹೀಗೆ ಬೇರನ್ನು ಒಂದು ಬೇರಲ್ಲಿ ಇದನ್ನು ಹೀಗೆ ಕಟ್ಟಿ ಹಾಕಿದರೆ ಇದು ನಮಗೆ ಕುಡಿಯುವಾಗ, ನೀರು ತೆಗೆಯುವಾಗ ಬಾಯಿಗೆ ಸಿಗುವುದಿಲ್ಲ ನೋಡಿ. ಹೀಗೆ ಮಾಡಿ ಇದನ್ನು ತೊಳಿಬೇಕು. ನಾನು ತೊಳ್ಕೊಂಡು ಬರ್ತೇನೆ ನೋಡಿ. ನಾನು ಲಾವಂಚ ಬೇರು ತೊಳ್ಕೊಂಡು ಬಂದೆ. ಇದನ್ನು ಇದಕ್ಕೆ ಹಾಕೋದು. ಈ ಲಾವಂಚ ಬೇರು ಯಾಕೆ ಹಾಕಬೇಕು ಅಂತ ಕೇಳಿದರೆ, ಈಗ ತುಂಬ ಬಿಸಿಲು, ನಾವು ಎಷ್ಟು ನೀರು ಕುಡಿದ್ರೂ ಸಾಕಾಗುವುದಿಲ್ಲ, ಡಿಹೈಡ್ರೇಷನ್ ಆಗ್ತದೆ. ಮಕ್ಕಳಿಗೆ ಹೇಳಿದರೆ ಗೊತ್ತಾಗೋದಿಲ್ಲ. ಶಾಲೆಗಳಲ್ಲಿ ಈಗ ವಾಟರ್ ಬೆಲ್ ಅಂತ ಮಾಡಿದ್ದಾರೆ. ಮಕ್ಕಳು ನೀರು ಕುಡಿಯುವ ಪ್ರಮಾಣ ಕಡಿಮೆ ಆಗ್ತದೆ ಅಂತ. ಶಿಕ್ಷಕರಿಗೂ ಹಾಗೆ, ಪ್ರತಿಯೊಂದು ಮಗು ಹತ್ರವೂ ನೀರು ಕುಡಿಸಲಿಕ್ಕೆ ಕಷ್ಟ. ಅದಕ್ಕಾಗಿ ವಾಟರ್ ಬೆಲ್ ಅಂತ ಮಾಡಿದ್ದಾರೆ. ಆಗ ಮಕ್ಕಳು ಎಂತ ಮಾಡ್ತಾರೆ, ನೀರು ಕುಡಿತಾರೆ ನೋಡಿ. ನಾನಿಲ್ಲಿ ಬೇರು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಕುದಿಸಿ ಆರಿಸಿದ ನೀರು ಹಾಕ್ತಾ ಇದ್ದೇವೆ. ನಾವು ತಣ್ಣೀರು ಕುಡಿಯೋದು ಕಡಿಮೆ, ಸಾಮಾನ್ಯವಾಗಿ ಕುದಿಸಿ ಆರಿಸಿದ ನೀರೇ ಕುಡಿಯೋದು. ಹೀಗೆ ಲಾವಂಚ ಬೇರು ಹಾಕಿದರೆ ಮಕ್ಕಳು ನೀರು ಸ್ವಲ್ಪ ಜಾಸ್ತಿ ಕುಡಿತಾರೆ. ನೀರು ಕುಡಿ ಅಂತ ನಾವು ಹೇಳಬೇಕು ಅಂತ ಇಲ್ಲ, ಅವರೇ ಕುಡಿತಾರೆ, ಆಯಿತಾ? ಇದರಲ್ಲಿ ನಮಗೆ 1 ಮಡಿಕೆ ನೀರು ಜಾಸ್ತಿ ಬೇಕಾಗ್ತದೆ ಬೇಸಿಗೆ ಕಾಲದಲ್ಲಿ. ಈ ಲಾವಂಚ ಬೇರು ಕುಡಿಯೋದ್ರಿಂದ ದೇಹ ತಂಪು ಆಗ್ತದೆ, ದೇಹಕ್ಕೆ ತಂಪು ಕೊಡ್ತದೆ ಇದು. ಮತ್ತು ಬಾಯಾರಿಕೆ ಕಡಿಮೆ ಆಗ್ತದೆ, ಡಿಹೈಡ್ರೇಷನ್ ಕಡಿಮೆ ಆಗ್ತದೆ. ಮತ್ತು ಇದು ಜೀರ್ಣಕ್ರಿಯೆಗೆ ಕೂಡ ಒಳ್ಳೆಯದು. ಮತ್ತು ಬೇಸಿಗೆಗಾಲದಲ್ಲಿ ಏನಾಗ್ತದೆ ಅಂದರೆ, ನೀರು ಕಡಿಮೆ ಕುಡಿದಾಗ ಮೂತ್ರದ ಸಮಸ್ಯೆಗಳು ಬರ್ತದೆ. ಇದಕ್ಕೆ ಕೂಡ ಇದು ಒಳ್ಳೆಯದು. ಬೆವರು ವಾಸನೆ ಬರೋದಿಲ್ಲ. ಮುಖ್ಯವಾಗಿ ಏನು ಗೊತ್ತುಂಟಾ, ಬೆವರು ವಾಸನೆ ಬರ್ತದೆ. ಬೆವರು ವಾಸನೆ ಬಂದರೆ ನಮಗೆ ಇನ್ನೊಬ್ಬರ ಹತ್ರ ಹೋಗ್ಲಿಕ್ಕೆ ಒಂಥರ ಶೇಮ್ ಆಗ್ತದಲ್ವ. ಈ ಲಾವಂಚ ಬೇರು ಹಾಕಿದ ನೀರನ್ನು ಕುಡಿದ್ರೆ ಬೆವರು ವಾಸನೆ ಬರುವುದಿಲ್ಲ. ಹೀಗೆ ನೀರು ಹಾಕಿ, ಮಣ್ಣಿನ ಮಡಕೆಯಲ್ಲಿ ನೀರು ಹಾಕಿಟ್ಟುಂಟಲ್ಲ, ತಂಪು, ಒಂದು ರುಚಿ ನೀರು. ಈಗ ಫ್ರಿಜ್ ಉಂಟು, ಫ್ರಿಜ್ಜಲ್ಲಿ ನೀರು, ಕೋಲ್ಡ್ ನೀರು ಕುಡಿಬೋದು ಅಂತ. ನಿಜವಾಗಿ ನೋಡಿದರೆ ಈ ಕೋಲ್ಡ್ ನೀರು ಆರೋಗ್ಯಕ್ಕೆ ಒಳ್ಳೆಯದಲ್ವೇ ಅಲ್ಲ. ನಾವು ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಮಕ್ಕಳಿಗೆ ಕೂಡ ಅದನ್ನು ಕಲಿಸಬಾರ್ದು. ಈ ಥರದ ಹವ್ಯಾಸಗಳನ್ನು ನಾವು ಮಕ್ಕಳಿಗೆ ಬೆಳೆಸಬೇಕು.
ಈ ಮಣ್ಣಿನ ಮಡಿಕೆಯಲ್ಲಿ ನೀರು ಹಾಕಿಟ್ಟು ಅದಕ್ಕೆ ಒಂದು ಲಾವಂಚ ಬೇರು ಹಾಕಿ ಹೀಗೆ ಮುಚ್ಚಳ ಮುಚ್ಚಿ ಒಂದು ಗ್ಲಾಸ್ ಇಟ್ಟು ಬಿಟ್ಟರೆ ಬಾಯಾರಿಕೆ ಆದಾಗ ಮಕ್ಕಳು ಬಂದು ನೀರು ಕುಡಿತಾರೆ. ತುಂಬ ಪರಿಮಳ ಇರ್ತದೆ, ಖುಷಿ ಆಗ್ತದೆ ಕುಡಿಲಿಕ್ಕೆ ಕೂಡ. ನಾವು ಯಾವಾಗಲೂ ಇದರಲ್ಲಿ 1 ಗ್ಲಾಸ್ ನೀರು ಕುಡಿಯೋರು, ಲಾವಂಚ ಬೇರೆ ಹಾಕಿದರೆ 2 ಗ್ಲಾಸ್ ಕುಡಿಯುವಂತ ಅನ್ನಿಸ್ತದೆ ಅಂತ. ಬೇಸಿಗೆಗಾಲದಲ್ಲಿ ಉಂಟಲ್ಲ, ನೀರು ತುಂಬ ಕುಡ್ದಷ್ಟು ಒಳ್ಳೆಯದು. ಜಾಸ್ತಿ ಲಾವಂಚ ಬೇರೆ ಹಾಕಬೇಡಿ ಆಯಿತಾ. ಯಾವುದಾದ್ರೂ ಒಂದು ಲಿಮಿಟಲ್ಲಿ ಉಪಯೋಗ ಮಾಡಬೇಕಲ್ವಾ. ಒಂದು ಮಾತು ಇದೆ, ಅತಿ ಆದರೆ ಅಮೃತವೂ ವಿಷ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ವೆ. ಇಷ್ಟ ಆಗಿದ್ದರೆ ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇನ್ನೊಂದು ಹೊಸ ವಿಡಿಯೋದ ಜೊತೆಗೆ ನಿಮ್ಮ ಜೊತೆಗೆ ಬರ್ತೇನೆ. ಟೇಕ್ ಕೇರ್. ಬಾಯ್ ಬಾಯ್.